ಸೊ ರವಿಚಂದ್ರನ್ ಅಂತ ಹೇಳಿ ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಡಿಪ್ಲೊಮಾ ಆಗೋದು ಅಡ್ಮಿಷನ್ ಮಾಡಿದ್ನಿ, ಬಟ್ ಹೋಗಕ್ಕಾಗ್ಲಿಲ್ಲ. ಯಾಕಂದ್ರೆ ನಮ್ಮ ಪಪ್ಪಾರ ರವಿಚಂದ್ರನ್ ಸರ್ ಅಭಿಮಾನಿ ಆಗಿರೋದ್ರಿಂದ ನನಗೂ ರವಿಚಂದ್ರನ್ ಅಂತ ಹೆಸರಿಟ್ಟು. ಮತ್ ನಾನು ಹೆಂಗ್ರಿ ಕನ್ನಡ ಸಂಗೊಳ್ಳಿ ರಾಯಣ್ಣ ಅಂತಂದ್ರ ಭಾಳ ಅಭಿಮಾನಿ ರೀ. ನಮ್ ಸ್ಕೂಲ್ದಾಗೆಲ್ಲ ಜಗಳ ಆಗ್ತಿದ್ವು. ಏನಂತಂದ್ರ ಸರ್, ನಮ್ಮ ಮನೆ ಪರಿಸ್ಥಿತಿ ಭಾಳ ಕಠಿಣ ಇತ್ರಿ. ಅವಾಗ ಒಂದು ಯಾವ್ದೋ ವೈವಾ ವಿಡಿಯೋ ಅಂತ ಒಂದು ಆ್ಯಪ್ ಬರ್ತಿತ್ರಿ. ಆಗಿನ ಟೈಮ್ದಾಗ ನಾವು ಅದ್ರಾಗ ರೀಲ್ಸ್ ಮಾಡಿ ಫೇಸ್ಬುಕ್ ಒಳಗಡೆ ಅಪ್ಲೋಡ್ ಮಾಡ್ತಿದ್ದೆ. ತಕ್ಷಣ ನಮ್ ತಂದೆಯವರು ಕುಡಿತಿದ್ರಿ, ಮನಿಗೇನು ಮಾಡ್ತಿರ್ಕಿಲ್ಲ, ಬಟ್ ನನ್ಗೆ ಒಟ್ಟು ಹೆಂಗಾರೆ ಮಾಡಿ ಫಿಲಮ್ ಬಾಗ್ ಸೇರಿಸ್ಬೇಕು ಅನ್ನೋದು ಅವ್ರ ಆಸೆ ಬಾಡ್ರಿ. ಮಾತಾಡಿದ ತಕ್ಷಣ ನಮ್ಮ ಕಡೆ ಎಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ರಿ. ನಂಗೆ ತನಿಖೆ ಅಂತ ಒಂದು ಫಿಲಮ್ ಒಳಗಡೆ ಸಣ್ಣ ಕ್ಯಾರೆಕ್ಟರ್ ಕೊಟ್ರು. ಸೊ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಅಂತ ಸಿಟಿ ಒಳಗಡೆ ನಾವು ಬಸ್ ಸ್ಟಾಪ್ ಕಡೆ ಒಂದು ಐತ್ರಿ, ಅಲ್ಲೇ ನಾವು ನಾಟಕ ಮಾಡ್ತೀವಿ. ಅಲ್ಲೇ ಎಲ್ಲ ಸ್ವಲ್ಪ ಸ್ಕಿಲ್ಸ್ ಕಲ್ತೀನಿ, ಹೆಂಗ್ ಆಕ್ಟಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು. ಎಸ್, ಒಂದು ಶೋಗೇನೋ ನಮ್ಗೊಂದು 500 ರೂಪಾಯಿನೋ ಕೊಡ್ತಿದ್ರಿ, ದಿವ್ಸಕ್ಕೊಂದು 100 ರೂಪಾಯಿನೋ ಊಟಕ್ಕಂತ ಕೊಡ್ತಿದ್ರು. ಕೋವಿಡ್ ಆದ ತಕ್ಷಣ ಒಂದು ನಾನು ಸ್ಕ್ರಿಪ್ಟ್ ರೆಡಿ ಮಾಡೀನಿ 2020 ಅಂತ. ಸೊ ಭಾಳ ಚಲೋ ಸ್ಟೋರಿ ರೀ. ಅದನ್ನ ನಾವೆಲ್ಲ ಟೀಮ್ ಎಲ್ಲ ಕೂಡಿ ಡಿಸ್ಕಸ್ ಮಾಡಿ, ಯಾಕಂತಂದ್ರೆ ಆ ತರ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಎಲ್ಲರೂ ಮಾಡೋನು. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಕೂಡ ಕೆಲವೊಬ್ರು ರೆಡಿ ಆಗಿದ್ರು. ಈ ಬೆಂಗಳೂರು ಒಳಗಡೆ ಒಂದು ಈ BBMP ಅಂತ ಒಂದು ಜಾಬ್ ಬಂತ್ರಿ. ಪೇಪರ್ ಒಳಗಡೆ ಆ್ಯಡ್ ಕೊಟ್ಟಿದ್ರು. ಅದನ್ನ ಆ್ಯಡ್ ನೋಡಿ ನಾ ಜಾಬ್ ಹೋಗ್ಬೇಕಂತ ಫಿಕ್ಸ್ ಆಗಿದ್ನಿ. ಅಲ್ಲಿ ಒಂದು ಸ್ವಲ್ಪ ಒಂದು ವಾರ ಕೆಲಸ ಮಾಡೀನಿ. ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ ನನಗೆ ಸೂಪರ್ವೈಸರ್ ಪೋಸ್ಟ್ ಕೊಟ್ರಿ. ಸರ್ ವರ್ಕ್ ಬಂದ್ಬಿಟ್ಟು ಈ BBMP ವೋಟರ್ ID ವೆರಿಫಿಕೇಶನ್ ಅಂತ ಸರ್ವೆ ಮಾಡೋದಿತ್ತು. ಅದಾದ್ಮೇಲೆ ನಮಗೆಲ್ಲೋ ಅದು ಹಿಂಗ ಟಿವಿ ನೋಡ್ಕೊತ ಕೂತಿದ್ದು, ಮೊಬೈಲ್ದಾಗ ನ್ಯೂಸ್ ಬಂತು, BBMP ವೋಟರ್ ID ಹಗರಣ ಅಂತ.